कदाचित् प्रथमो हनुमान् नाम द्वितीयो भीमेव च पूर्णप्रज्ञस्तृतीयस्तु भगवत्कार्यसाधक. ಈ ದಿವಸ ನಮ್ಮೆಲ್ಲರ ಪ್ರೀತಿಯ ಗೌರವದ ವಿದ್ವಾಂಸರಾದ ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯರು ಇಂದಿನಿಂದ ಕೆಲವು ದಿನಗಳವರೆಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದ ಬಗ್ಗೆ ಪ್ರವಚನ ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ಆಚಾರ್ಯರು ಗೀತಾ ಪ್ರವಚನ ಮೊದಲಾದ ಪ್ರವಚನಗಳನ್ನು ಮಾಡಿದ್ದಾರೆ. ಆದರೆ ಈ ಬಾರಿಯ ಈ ಪ್ರವಚನ ಸರಣಿಯ ವಿಶೇಷ ಏನು ಹಾಗೆ ಅಂದರೆ, ಜ್ಞಾನದ ಹಸುವೆ ಇರತಕ್ಕ, ಯಾವುದೇ ಆಗ್ರಹದಿಂದ ಕಲುಷಿತ ಆಗದೇ ಇರತಕ್ಕ ಅಂತಃಕರಣ ಇರತಕ್ಕ ಸಜ್ಜನರಿಗೆ ಗ್ರಂಥಗಳನ್ನ ಓದಿ ಅಲ್ಲಿರುವ ಅಪೂರ್ವ ಪ್ರಮೇಯಗಳ ವಿಶ್ಲೇಷಣೆಯನ್ನ ಕೇಳಿ ಆನಂದವನ್ನು ಅನುಭವಿಸುವಾಗ ಒಂದು ಕಲ್ಪನೆ ಮಾಡಿಕೊಳ್ಳುವ ಸನ್ನಿವೇಶ ಇದೆ. ಈ ಗ್ರಂಥಕರ್ತರು ಕಣ್ಣಾರೆ ಜನರ ಕಣ್ಣಿಗೆ ಬೆರೆತು ಕಾಣ್ತಾ ಇದ್ದಾಗ ಅವರು ಈ ವ್ಯಾಖ್ಯಾನದ ಪ್ರಮೇಯಗಳನ್ನ ಆ ಕಾಲದ ತಮ್ಮ ಎದುರಿಗಿರುವ ಶಿಷ್ಯರಿಗೆ ನಿರೂಪಣೆ ಮಾಡ್ತಾ ಇರ್ತಾರೆ. ಅದೆಂಥ ಕಾಲ! ಗ್ರಂಥಕರ್ತರ ಮುಖದಿಂದಲೇ ಗ್ರಂಥದ ಭಾವವನ್ನು ತಿಳಿಯುವ ರಸಗಳಿಗೆ ಹಾಗೆ ಜ್ಞಾನ ಪಿಪಾಸವನ್ನು ಊಹಿಸಿಕೊಳ್ಳುವ ಒಂದು ಸಂದೇಶ ಇದೆ. ಮುಂದಿನ ಜನಾಂಗ ಹಾಗೆ ಊಹಿಸಿಕೊಳ್ಳುವ ಸಂದರ್ಭದ ವರ್ತಮಾನಗಳನ್ನು ಆಗಿದ್ದೇವೆ ಎಂಬುದು ಇವತ್ತಿನ ಕಾರ್ಯಕ್ರಮದ ವಿಶೇಷ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅತ್ಯಂತ ಅಮೂಲ್ಯವಾದ ಕೃತಿ. ಪುರಾಣಗಳ ಬಗ್ಗೆ, ಇತಿಹಾಸಗಳ ಬಗ್ಗೆ ಯಾವ ಮತಾಚಾರ್ಯರು ಬೆಳಕು ಚೆಲ್ಲದೆ ಬಿಟ್ಟ ಕ್ಷೇತ್ರಗಳು. ಅದರ ಬಗ್ಗೆ ಶ್ರೀಮದ್ ಆಚಾರ್ಯರು ಉತ್ತಮವಾದ ಸಂಶೋಧನಾತ್ಮಕವಾದ ಅಧ್ಯಾತ್ಮದ ಬಗ್ಗೆ ಬೆಳಕು ಚೆಲ್ಲುವ ವಿಶೇಷವಾದ ಕೃತಿಯನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಕೃತಿಯನ್ನ ರಚನೆ ಮಾಡಿದ್ದಾರೆ. ಇದರ ವಿಶೇಷ ಏನು ಅಂತಂದರೆ, ಮೂಲ ಗ್ರಂಥವನ್ನ ಬರೆದವರೇ ನನ್ನ ಗ್ರಂಥದ ತಾತ್ಪರ್ಯ ತಿಳಿಸುವಂತ ಆಜ್ಞೆ ಮಾಡಿ ತಿಳಿಸಿದ ಗ್ರಂಥ. ಇದೇ ಇದರ ಪ್ರಧಾನವಾದ ವಿಶೇಷ. ಸ್ವತಃ ಮಹಾಭಾರತವನ್ನ, ಪುರಾಣಗಳನ್ನ ರಚನೆ ಮಾಡಿದ ವೇದವ್ಯಾಸರೇ ಶ್ರೀ ಮಧ್ವಾಚಾರ್ಯರು ಮೊದಲಿಗೆ ಆಗಮಿಸಿದಾಗ ನಾನು ರಚನೆ ಮಾಡಿದ ತತ್ವಜ್ಞಾನದ ಸಾಧನವಾಗಬೇಕಾಗಿದ್ದ ಗ್ರಂಥಗಳು ಅನೇಕ ಕೆಟ್ಟ ಹವ್ಯಾಸದ ಆಧುನಿಕ ವ್ಯಾಸದ ಹಾಕಿ ಸಿಲುಕಿ ಅದು ವಿಪರೀತ ಜ್ಞಾನಕ್ಕೆ ದಾರಿ ಮಾಡ್ತಾ ಇದೆ. ಅದರಿಂದ ತತ್ವಜ್ಞಾನ ಸಜ್ಜನರಿಗೆ ತಲುಪುವ ವ್ಯವಸ್ಥೆ ಮಾಡಬೇಕು. ಆ ಗೊಂದಲಗಳನ್ನು ನಿವಾರಣೆ ಮಾಡಿ ನನ್ನ ಹೃದಯವನ್ನ ಸಜ್ಜನರಿಗೆ ತೆರೆದಿಡುವ ಒಂದು ಕೃತಿಯನ್ನು ರಚನೆ ಮಾಡುವಂತ ಆ ವೇದವ್ಯಾಸರೇ ಶ್ರೀಮದ್ ಆಚಾರ್ಯರಿಗೆ ಆದೇಶ ಮಾಡಿ ಅವರ ಮೂಲಕ ರಚನೆ ಮಾಡಿಸಿದ ಕೃತಿ ಇದು. ದೇವೋತ್ತಮನ, ಸರ್ವೋತ್ತಮನ ಆಜ್ಞೆಯಿಂದ ಜೀವೋತ್ತಮರು ಬರೆದಿದ್ದ ಕೃತಿ. ಇಂತಹ ಸರ್ವೋತ್ತಮ ವೇದವ್ಯಾಸದ ಆದೇಶ, ಜೀವೋತ್ತಮರ ಒಂದು ಕೃತಿ, ಇದೆರಡರ ಸಮ್ಮೇಳನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದ ವಿಶ್ಲೇಷಣೆಯನ್ನ ಅನೇಕ ಹಿರಿಯರು ತಮ್ಮ ವ್ಯಾಖ್ಯಾನ ಗ್ರಂಥಗಳ ಮೂಲಕ